ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಚಿಕ್ಕದಾಗಿ ವಡೆ ಅಂತ ಹೇಳ್ಬೋದು ಮತ್ತು ಬೋಂಡ ಅಂತ ಹೇಳ್ಬೋದು. ಅದನ್ನು ಈರುಳ್ಳಿ ಬೋಂಡ ಅಂತ ಹೇಳ್ತಾರೆ ನಮ್ಮ ಕಡೆ. ಚಿಕ್ಕದಾಗಿ ಮಾಡ್ತಾರೆ. ಅದನ್ನು ನಾನು ಹೇಗೆ ಮಾಡೋದು ಅಂತ ನಿಮಗೆ ಹೇಳೋಣ ಅಂತ. ಏನಿಲ್ಲ, ನಾನು ಏನು ಮಾಡಿದ್ದೀನಿ, ಫಸ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಮತ್ತು ಜೀರಿಗೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ ಎಲ್ಲವನ್ನು ಹಾಕಿ ನೀಟಾಗಿ ಅದನ್ನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೋದೇ ಬೇಡ, ಅಷ್ಟರೊಳಗೆ ಇದು ಈ ಥರ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಬೇಕಾದ್ರೆ ಸ್ವಲ್ಪ ನೀರನ್ನು ನಾವು ಹಾಕೋಬೇಕಾಗುತ್ತೆ. ಆಲ್ರೆಡಿ ಎಣ್ಣೆನ ನಾನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಎಣ್ಣೆನೂ ಆಲ್ರೆಡಿ ಕಾದಿದೆ, ಅದನ್ನು ನಾನು ಟೆಸ್ಟ್ ಮಾಡಿದೆ. ಈಗ 1 ಬೈ 1 ಬ್ಯಾಚ್ನಂತೆ ನಾನು ಈ ಥರ ಎಣ್ಣೆಯಲ್ಲಿ ಚಿಕ್ಕದಾಗಿ ಈ ವಡೆನ ಬಿಟ್ಕೊತಾ ಇದ್ದೀನಿ. ಅದು ನೋಡಿ, ಚೆನ್ನಾಗಿ ಈ ನೊರೆ ಎಲ್ಲ ಕಮ್ಮಿ ಆಯಿತು ಅಂದರೆ ಈರುಳ್ಳಿ ಬೋಂಡ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇನ್ನೂ ನೋಡಿ, ನೊರೆ ಜಾಸ್ತಿನೇ ಇದೆ, ಹಾಗಾಗಿ ಇನ್ನೂ ಬೆಂದಿಲ್ಲ. ನೋಡಿ, ಇವಾಗ ಆಲ್ರೆಡಿ ನೀಟಾಗಿ ಬೆಂದಿದೆ. ತುಂಬ ಬೆಂದ್ರೂ ಅದು ಏನಾಗುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ ಮತ್ತು ಕಹಿ ಆಗುತ್ತೆ ತಿಂದರೆ. ನೋಡಿ, ಇಷ್ಟು ಬೆಂದರೆ ಸಾಕು ಅಂದ್ಕೊತೀನಿ. ತೆಗೆದೆ. ಇದ್ರ ಜೊತೆಗೆ ನಾನು ಗ್ರೀನ್ ಚಟ್ನಿನೂ ಮಾಡಿದ್ದೆ. ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಪುದೀನ ಚಟ್ನಿ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋರು ಹಾಕ್ತಾರೆ, ಬೇಡ ಅಂದರೆ ನಿಮ್ಮದು ಆಪ್ಷನಲ್ಲು. ಮತ್ತು ಅದಕ್ಕೆ ಮಿಂಟ್ ಅಂದರೆ ಪುದೀನ ಸೊಪ್ಪು ಬೇಕಾಗತ್ತೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕಷ್ಟೆ. ನಾನು ಈ ವಡೆ ಅಥವಾ ಈರುಳ್ಳಿ ವಡೆ ಜೊತೆಗೆ ನಾನು ಜಾಮೂನು ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.